ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಹೋಳಿ ಹುಣ್ಣಿಮೆ ದಿನದಂದು ಒಂದು ವಿಶಿಷ್ಟವಾಗಿ ಆಚರಣೆ ಮಾಡುವಂಥ ಒಂದು ಕಾಮನನ್ನು ಮಾಡಿರ್ತಾರೆ. ಆ ಒಂದು ಕಾಮನ್ ಮಾಡಿದ ಪ್ರಕಾರ ಕಾಮನನ್ನು ದಹನ ಮಾಡುವಂಥ ಒಂದು ಸಂಪ್ರದಾಯ. ಅಂಥ ಒಂದು ಸಂಪ್ರದಾಯದ ಪ್ರಕಾರ ಒಂದು ಹಳ್ಳಿ ಒಳಗೆ ಕಾಮನನ್ನು ಮಾಡ್ತಾರೆ. ಈ ಹಬ್ಬ ಸ್ಟಾರ್ಟ್ ಆಗೋದು ಶಿವರಾತ್ರಿ ಅಮಾವಾಸ್ಯೆ ಅವಾಗಲಿಂದ ಸ್ಟಾರ್ಟ್ ಆಗಿರ್ತೈತಿ. ಅದು ಬರೋ ಹುಣ್ಣಿ ಅಂದರೆ ಇದು ಹೋಳಿ ಹುಣ್ಣಿ ಬರ್ತೈತಿ. ಆ ಅಮಾವಾಸ್ಯೆ ಹೋದ ಬರೋ ಈ ಹೋಳಿ ಹುಣ್ಣಿವರೆಗೆ ಗ್ರಾಮೀಣ ಪ್ರದೇಶದೊಳಗೆ ಹಳ್ಳಿ ಒಳಗೆ ತಿಪ್ಪಿ ಒಳಗೆ ಅಡ್ಡಾಡಿ ಕುಳ್ಳಗಳನ್ನು ಜಮಾಯಿಸ್ತಾರೆ. ಈ ಥರ ಇಲ್ಲಿ ನೋಡ್ರಿ, ಇಲ್ಲಿ ಇಟ್ಟಾರ, ಇಲ್ಲಿ ಕಾಮನನ್ನು ಮಾಡ್ತಾರೆ. ಇದು ಕಾಮದಹನ ಮಾಡುವಂಥ ಒಂದು ಕ್ರಿಯೆ ನೋಡ್ರಿ. ಇಲ್ಲಿ ಇದು ಕಾಮನ್ನ, ಇದನ್ನು ಈ ರೀತಿ 15 ದಿವಸದವರೆಗೂ ಇಲ್ಲಿ ಈ ಥರ ಕುಳ್ಳಗಳನ್ನು ಹೊಡ್ತಾರೆ. ಅವಾಗ ಕುಳ್ಳಗಳನ್ನು ಹೊಡ್ತಿದ್ರು. ಆದರೆ ಈಗ ಕೆಲವೊಂದು ಕುಳ್ಳಗಳು ಸಿಗಂಗಿಲ್ಲ. ಕೆಲವೊಂದು ಇದ್ರ ಪ್ರಕಾರ ಕಟ್ಟಿಗೆ ಅಂಥ ಏನೇನೋ ಒಂದು ಸುಡುವಂಥ ವಸ್ತುಗಳನ್ನು ತಂದು ನೋಡ್ರಿ ಇಲ್ಲಿ ತಗರಾಕತ್ತಾರ ನೋಡ್ಬೋದು. ಈ ಥರ ಎಲ್ಲ 15 ದಿವಸವರೆಗೆ ಆ ಥರ ನಡೆಸಿರ್ತಾರೆ. ಇದನ್ನು ಗೋಳೆ ಮಾಡ್ತಿರ್ತಾರೆ, ಗೋಳೆ ಹಾಕ್ತಿರ್ತಾರೆ, ಕೂಡಾಕ್ತಾರೆ. ಈ ಥರ ಕೂಡಾಕಿ ಹುಣ್ಣಿಮೆ ದಿವಸ ಆಚರಣೆ ಹಳ್ಳಿ ಒಳಗೆ ಮಾಡ್ತಾರೆ. ಹೆಚ್ಚು ಇದನ್ನು ದಾನ ಮಾಡ್ತಾರೆ. ಅದು ಒಂದು ನಿಯಮ ಪ್ರಕಾರ ಹುಬ್ಬಿ ನಕ್ಷತ್ರ ಅಂತ ಬರ್ತೈತಿ. ಆ ಒಂದು ನಕ್ಷತ್ರ ಪ್ರಕಾರ ಸಂಪ್ರದಾಯಬದ್ಧವಾಗಿ ಕೆಲವೊಂದು ಕಡೆ ಆಚರಣೆ ಮಾಡ್ತಾರೆ. ಹಂಗೆ ಈ ಒಂದು ಗ್ರಾಮದೊಳಗೆ, ಈ ಒಂದು ಹಳ್ಳಿ ಒಳಗೆ ಹೆಂಗೆ ಆಚರಣೆ ಮಾಡ್ತಾರೆ ನೋಡೋಂಬರ್ರಿ. ಇದು ಬಾಗಲಕೋಟೆ ತಾಲೂಕಿನ ಒಂದು ಜಡ್ರಂಕುಂಟಿ ಪುನರ್ವಸತಿ ಕೇಂದ್ರ ಅಂತ ಐತಿ ನೋಡ್ರಿ. ಇದು ಜಡ್ರಂಕುಂಟಿ ಅಗಸಿ ನೋಡ್ರಿ. ಇಲ್ಲೊಂದು ಚಿತ್ರನೂ ಬಿಡಿಸ್ಯಾರ ನೋಡ್ರಿ. ಎರಡೂ ಕಡೆನೂ ಕಾಣ್ತೈತಿ ನೋಡ್ರಿ. ಇಲ್ಲಿ ಈಗ ಇದರೊಳಗೆ ಕಾಮಣ್ಣ ಅಂತ ಬರ್ದಾರ. ಈಚೆ ಕಡೆ ಒಂದು ಮನುಷ್ಯನ ಆಕಾರದ ಒಂದು ಚಿತ್ರ ತೆಗ್ದಾರ. ಅದು ಕಾಮಣ್ಣನ ಮೂರ್ತಿ. ಅದರ ಅಪೋಸಿಟ್ ಸೈಡ್ ಭೀಮಣ್ಣ ಅಂತ ಐತಿ. ಕಾಮಣ್ಣ ಭೀಮಣ್ಣ ಅನ್ನೋ ಒಂದು ಚಿತ್ರ ಬಿಡಿಸ್ಯಾರ ಇವರು. ಚಿತ್ರ ಬಿಡಿಸಿ ಈ ಒಂದು ನೋಡ್ರಿ, ಅಲ್ಲಿ ಕುಳ್ಳಗಳನ್ನು 15 ದಿವಸದವರೆಗೂ ಇಲ್ಲಿ ಕೂಡಿ ಹಾಕಿರ್ತಾರೆ. ಆ ಕೂಡಿ ಹಾಕಿದ್ರೊಳಗೆ ಈ ಚಿತ್ರ ತೆಗೆದು ಅದ್ರೊಳಗೆ ತುರುಕ್ತಾರೆ ನೋಡ್ರಿ. ಈಗ ಈಚೆ ಕಡೆ ಇಲ್ಲಿ ಭೀಮಣ್ಣ ಅಂತ ಬರ್ದಾರ ನೋಡ್ರಿ. ನೋಡ್ರಿ ಭೀಮಣ್ಣ ಒಂದು ಮನುಷ್ಯನ ಆಕೃತಿ ಇರುವಂಥ ಒಂದು ಚಿತ್ರ ಬಿಡಿಸಿರ್ತಾರೆ. ಬಿಡಿಸಿ ಈಚೆ ಕಡೆ ಭೀಮಣ್ಣ, ಈಚೆ ಕಡೆ ನೋಡ್ರಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತದೆ ನೋಡ್ರಿ. ಈಗ ಕಾಮಣ್ಣ ಭೀಮಣ್ಣ ಅಂತ ಇವ್ರು ಬಿಡಿಸ್ಯಾರ. ಈ ಥರ ಆಚರಣೆ ಮಾಡ್ತಾರೆ. ಇದಕ್ಕೆ ನಿಯಮ ಪ್ರಕಾರವಾಗಿ ಪೂಜೆ ಮಾಡೋದಿರ್ತೈತಿ ನೋಡ್ರಿ. ಪೂಜೆ ಮಾಡತ್ತಾರೆ ನೋಡ್ರಿ. ಈ ಥರ ಪೂಜೆಗೆ ಇದು ಆ ಒಂದು ಕಾಮದಹನನ ಮಾಡ್ತಾರೆ ನೋಡ್ರಿ. ಇಲ್ಲಿ ಕಾಯಿನೂ ಸಹ ಹೊಡ್ಯಾಕತ್ತಾರ ನೋಡ್ರಿ. ಸದ್ಯಕ್ಕೆ ಅವಾಗ ನೈವೇದ್ಯವಾಗಿ ನೋಡ್ರಿ ಪುಟಾಣಿ ಸಕ್ಕರೆ ಐತಿ ನೋಡ್ರಿ. ಪುಟಾಣಿ ಸಕ್ಕರೆ ಅದನ್ನು ನೈವೇದ್ಯ ಮಾಡ್ತಾರೆ. ಕೆಲವೊಂದು ಕಡೆ ಭಾಳ ನಿಯಮಾನುಸಾರವಾಗಿ ಮಾಡುವಂಥ ಒಂದು ವಿಶಿಷ್ಟ ಪದ್ಧತಿ ಇದ್ದಲ್ಲಿ ಭಾಳ ಇದನ್ನು ದೊಡ್ಡ ಒಂದು ಜಾತ್ರೆಯನ್ನಾಗೆ ಮಾಡ್ತಾರೆ. ಭಾಳ ಅಂಥ ವಿಶಿಷ್ಟವಾಗಿರುವಂಥ ಧಾರವಾಡ ಜಿಲ್ಲಾದೊಳಗೆ, ಧಾರವಾಡ ಪ್ರದೇಶದೊಳಗೆ ಭಾಳ ಇಂಥ ದೊಡ್ಡ ವಿಜೃಂಭಣೆ ಹಬ್ಬ ನಡೀತಾವೆ. ಅದ ಪ್ರಕಾರ ಈ ಒಂದು ಹಳ್ಳಿಯೊಳಗೆ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಭಾಳ ಸಾದಾ ಸೀದವಾಗಿ ಮಾಡಾಕತ್ತಾರ ನೋಡ್ರಿ. ಇಲ್ಲಿ ಪುಟಾಣಿ ನೈವೇದ್ಯ ಮಾಡಿದ್ರು. ಯಾವ ಥರ ಪೂಜೆ ಮಾಡ್ತಾರ ನೋಡ್ರಿ. ಒಂದು ಕಾಮಣ್ಣನು ಸಹ ಹಳ್ಳಿ ಒಳಗೆ ಈ ಥರ ಯಾವುದಾಗಲಿ ನಮ್ಮ ಒಂದು ಪಾರಂಪರಿಕವಾಗಿ ಬಂದಂಥ ಹಬ್ಬನ ಈ ರೀತಿ ಆಚರಣೆ ಮಾಡ್ತಾರೆ ನಮ್ಮ ಒಂದು ಭಾರತ ದೇಶದೊಳಗೆ. ಈ ಒಂದು ಕಾಮದಹನ ಮಾಡಬೇಕಾದ್ರೆ ಆ ಕಾಮಣ್ಣನ ಮ್ಯಾಗ ಕೆಲವೊಂದು ಪದಗಳಿದ್ದು ಅಂಥ ಒಂದು ಪದಗಳ ಹಾಡೋರು ಈ ಸದ್ಯಕ್ಕೆ ಈ ಒಂದು ಹುಡುಗರಿಗೆ ಸಿಗಲಿಲ್ಲ. ಅವ್ರನ್ನ ಕರೆಯಾಕೂ ಹೋಗಿದ್ರು. ಒಬ್ಬ ಹಿರಿಯ ವ್ಯಕ್ತಿಗಳದಾರ, ಅವ್ರನ್ನ ಹುಡುಕಾಡ್ಕೊಂಡು ಹೋಗಿದ್ರು. ಅವ್ರು ಯಾರೂ ಬರಲಿಲ್ಲ. ಅದಕ್ಕಾಗಿ ಇವರು ಈ ಥರ ಇದ್ದದ ಪ್ರಕಾರದೊಳಗನ ಸಿಂಪಲ್ಲಾಗಿ ಮಾಡಿ ಮುಗಿಸಾಕತ್ಯಾರ. ಈ ಥರದ ಕೆಲವೊಂದು ಮಂತ್ರಗಳನ್ನು ಹೇಳಿ ಆ ಕಾಮಣ್ಣನ ಪೂಜೆ ನೆರವೇರಿಸಿದ್ರೆ ಈ ಒಂದು ಗ್ರಾಮದ ಸ್ವಾಮಿಗಳು ಆ ಒಂದು ಪೂಜೆ ಮುಗಿಸಿದ ಮೇಲೆ ನೋಡ್ರಿ. ಈಗ ನೈವೇದ್ಯನೂ ಮಾಡಿದ್ರು, ಉದಿನ ಕಡ್ಡಿನೂ ಹಚ್ಚಾತಾರ ನೋಡಾಕತ್ತೀರಿ. ಈ ಒಂದು ಪೂಜೆ ಮುಗಿಸಿ ಕಾಮದಹನಕ್ಕೆ ಚಾಲನೆ ಕೊಡ್ತಾರೆ. ಅಂದ್ರೆ ಕಾಮಣ್ಣನ ಸುಡ್ತಾರೆ.
ನೋಡಿರಿ ಕಾಮನ ದಹನ ಆಗತ್ತೆ. ಈಗ ಈ ಒಂದು ಕಾಮದಹನ ಆಗಬೇಕಾದ್ರೆ ಆ ಒಂದು ಚಿತ್ರ ಅವನೊಂದು ಅಗ್ನಿಸ್ಪರ್ಶಿ ಇರ್ತೈತಲ್ಲ, ಆ ಒಂದು ಬೆಂಕಿ ಯಾವ ಕಡೆ ಹೊಳಕತ್ತೋ ಆ ಕಡೆ ಒಂದು ಶುಭ ಸೂಚನೆಗಳನ್ನು ಕೆಲವೊಂದು ಹಿರಿಯರುಗಳು ಅಳಿತಿದ್ರು ಆವಾಗಿನ ಒಂದು ಜನ್ರೇಷನ್ದೊಳಗೆ. ಈಗ ಇವರು ಈ ಥರ ಯಾವುದನ್ನು ವಿಚಾರ ಮಾಡಂಗಿಲ್ಲ. ಬೇಕಾದ್ರೆ ನೀವು ಯಾರಾದರೂ ನಿಮ್ಮಲ್ಲಿ ಹಿರಿಯರನ್ನ ವಿಚಾರಿಸಿ ನೋಡ್ರಿ. ಈ ಒಂದು ಅಗ್ನಿಯೊಳಗೆ ಈ ಒಂದು ಉರಿ ಹತ್ತೈತಲ್ಲ, ಈ ಒಂದು ಉರಿ ಒಳಗೆ ಅವನ ಒಂದು ಉರಿ ಯಾವ ಕಡೆ ಜಾಸ್ತಿ ಹೋಗ್ತೈತಿ, ಯಾವ ಕಡೆ ಹೊಳ್ತೈತಿ, ಆ ಕಡೆ ಕೆಲವೊಂದು ಭವಿಷ್ಯನೂ ಈ ಒಂದು ಅಗ್ನಿಯೊಳಗೆ ಕಾಣ್ತಿದ್ದರು ಗುರು ಹಿರಿಯರು. ಅಂಥ ಒಂದು ಸಂಪ್ರದಾಯ, ಅಂಥ ಒಂದು ಆಚರಣೆ ಪದ್ಧತಿಗಳಿದ್ದವು ಅವಾಗ. ನೋಡಿ ಕಾಮದಹನ ಆಯ್ತು. ಈ ಒಂದು ಕಾಮದಹನ ಆದ ನಂತರ ಅವನೊಂದು ಬೆಂಕಿ ಇರ್ತೈತಲ್ಲ, ಆ ಒಂದು ಬೆಂಕಿ ಒಳಗೂ ಕೆಲವೊಂದು ವಿಶಿಷ್ಟ ಆಚರಣೆ ಅದಾವು ಹಳ್ಳಿಗಾಡಿನೊಳಗೆ. ಈ ಒಂದು ಹಳ್ಳಿನಾಡಿನೊಳಗೆ ಆ ಒಂದು ಕಾಮಣ್ಣನ ಕಿಚ್ಚು ಇರ್ತೈತಲ್ಲ, ಅಂದ್ರೆ ಕಾಮಣ್ಣನ ಸುಟ್ಟಂಥ ಬೆಂಕಿ ಇರ್ತೈತಿ. ಆ ಒಂದು ಬೆಂಕಿ ಒಳಗೆ ಊರಿನೊಳಗೆ ಅಡ್ಡಾಡಿ ಕಡ್ಲಿಯನ್ನು ತೊಗೊಂಬರ್ತಾರೆ. ನೋಡ್ರಿ ಇಲ್ಲಿ ತಂದಾರ. ಇದು ಕಾಮಣ್ಣನ ನೈವೇದ್ಯ ಅನ್ನು ಎಲ್ಲರೂ ತೊಗೊಳಕತ್ತಾರೆ ನೋಡ್ರಿ. ಆ ಪುಟಾಣಿ ಸಕ್ರೆ, ಕಾಯಿ ಹೊಡೆದಂಥ ಕೊಬ್ಬರಿ ಎಲ್ಲರೂ ಆ ಪ್ರಸಾದ ಹಾಕಿ ತೊಗೊಳಕತ್ತಾರ ನೋಡ್ರಿ. ಇಲ್ಲಿ ಕೊಬ್ಬರಿ ತಿನ್ನಕತ್ತಾರ ನೋಡ್ರಿ. ನೋಡ್ರಿ ಕಾಮಣ್ಣಗೆ ಹೊಡೆದಂಥ ಕಾಯಿ ಆ ಕೊಬ್ಬರಿ ತಿನ್ನಕತ್ತಾರ. ಆ ಒಂದು ಕಾಮಣ್ಣನ ಸುಟ್ಟಂಥ ಬೆಂಕಿ ಇರ್ತೈತಿ. ಆ ಒಂದು ಬೆಂಕಿ ಒಳಗೆ ಕಡ್ಲಿ ಅಂತಂದು ಕಡ್ಲಿ ಅದ್ರೊಳಗೆ ಅದನ್ನು ಹುರಿತಾರೆ. ಅಂದ್ರೆ ಕಡ್ಲಿ ಬೇಯಿಸ್ಕೋತಾರೆ. ಅದ್ರೊಳಗೆ ಕಡ್ಲಿ ಸುಟ್ಕೋತಾರ. ಕಡ್ಲಿ ಸುಟ್ಕೊಂಡು ತಿನ್ನೋದ್ರಲಿಂದ ಒಂದು ನಿಯಮ ಆಚರಣೆ ಮಾಡ್ತಾರೆ. ಅಂಥ ಒಂದು ಪದ್ಧತಿ ಇತ್ತಂತೇಳಿ ಕೆಲವೊಬ್ಬರು ಹಿರಿಯರು ಹೇಳ್ತಿದ್ರು ನೋಡಿರಿ. ಇಲ್ಲಿಗೆ ತೆಗಿಯಕತ್ಯಾರ ನೋಡ್ರಿ ಬೆಂಕಿ. ಆ ಕುಳ್ಳು ಸುಟ್ಟಂಥ ಕೆಂಡ ಅದ ನೋಡ್ರಿ ಇದ್ರೊಳಗೆ. ಆ ಕೆಂಡದೊಳಗೆ ನೋಡ್ರಿ ಇಲ್ಲಿಗೆ ಕಡ್ಲಿ ಹಾಕಕತ್ಯಾರ ನೋಡ್ರಿ. ಆ ಕಡ್ಲಿ ಹಾಕಿದ್ದನ್ನು ಆ ಬೆಂಕಿ ಒಳಗೆ ಸುಟ್ಕೊಂಡು ತಿಂದ್ರೆ ಆ ಕಡ್ಲಿ ಕೆಲವೊಂದು ಆರೋಗ್ಯಕ್ಕೆ ಒಂದು ಆಚರಣೆ ಐತಿ. ಇದ್ರಾಗ ಅಂಥ ಒಂದು ನಿಯಮ ಐತಿ. ಹಲ್ಲು ಗಟ್ಟಿ ಅಕ್ಕ ಅನ್ನೋದು ಈ ಒಂದು ಭಾವನೆ ಅದು ಈ ಕಡ್ಲಿ ತಿನ್ನೋರ್ಲಿಂತ. ಅವ್ರ ಒಂದು ಆರೋಗ್ಯಕ್ಕೂ ಭಾಳ ಹೆಲ್ಪ್ ಆಗ್ತೈತಿ. ಆರೋಗ್ಯ ಗಟ್ಟಿಮುಟ್ಟಾಗಿ ಇರೋಕೆ ಕಾಮಣ್ಣ ಕಡ್ಲಿ ತಿನ್ನಬೇಕು ಅಂತೇಳಿ ಒಂದು ಆಚರಣೆ, ಒಂದು ಪದ್ಧತಿ ಐತಿ ನೋಡಿರಿ. ಕಡ್ಲೆ ಹಾಕಿದ್ರು ಈ ಕಡ್ಲೆಯನ್ನು ಇದ್ರೊಳಗೆ ಅವಕ್ಕನ್ನು ಹುರಿಬೇಕು, ಹುರ್ಕೋತಾರೆ ಅಂದ್ರೆ ಸುಟ್ಕೋತಾರೆ ಅದ್ರೊಳಗೆ ನೋಡಿರಿ. ಎಲ್ಲರೂ ಕಡ್ಲಿ ತಿನ್ನಕತ್ತಿದ್ರು ನೋಡ್ರಿ. ಇಲ್ಲಿ ಈ ಥರದ ಒಂದು ಆಚರಣೆ, ಈ ಥರದ ಒಂದು ನಿಯಮ, ಈ ಒಂದು ನಿಯಮ ಪ್ರಕಾರ ಇಲ್ಲಿ ಆಚರಣೆ ಮಾಡ್ತಾರೆ ನೋಡಿರಿ. ಕಡ್ಲಿ ತಿನ್ನತ್ತಾರ ನೋಡಿರಿ. ನೋಡ್ರಿ ಇಲ್ಲಿ ಕಡ್ಲಿ ಹೆಂಗೆ ಸುಡ್ತಾವು, ಕಡ್ಲಿ ತಿನ್ನಕತ್ತಾರ. ಈ ಥರ ಆದ್ರೆ ನೋಡ್ರಿ ಕಡ್ಲಿ ಸುಟ್ಟು ಭಾರಿ ಟೇಸ್ಟ್ಫುಲ್ ಆಗಿರ್ತಾಯಿದ್ರು. ಮತ್ತು ಇದು ಇಷ್ಟ ಅಲ್ದ ಈ ಕಾಮಣ್ಣನ ಸುಟ್ಟಂಥ ಬೂದಿನ ಮನೆಗೆ ತೊಗೊಂಡು ಹೋಗ್ತಾರೆ. ಅಂದರೆ ಈ ಕೆಂಡ ಇದನ್ನು ತೊಗೊಂಡು ಹೋಗಿ ಮಾರನೇ ದಿವಸ ಇದರಲ್ಲಿಂದ ಅವರು ಒಲೆಯನ್ನು ಹೊತ್ತಿಸಿ ಅದರಲ್ಲಿಂದ ಅಡುಗೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಹೋಳ್ಗೆ, ಎಕ್ಸ್ಪೆಷಲಿ ಹೋಳಿಗೆ ಮಾಡಬೇಕಂತ, ಹೋಕೊಂದು ಬಾಯಿಂದ ಹೋಳ್ಗೆ ಉಣ್ಬೇಕು ಅನ್ನೋಂಥ ಒಂದು ನಿಯಮ ಈ ಒಂದು ಗ್ರಾಮೀಣ ಪ್ರದೇಶದೊಳಗೆ ಇದನ್ನೆಲ್ಲರೂ ಕಾಮನ್ ಆಗಿ ಹೇಳ್ತಾರೆ ನೋಡಿರಿ. ಕಡ್ಲಿ ಇಲ್ಲಿ ತಂದು ತಿನ್ನಕತ್ತಾರ ನೋಡಿರಿ. ಈ ಒಂದು ಕಾಮನ್ ಸುಟ್ಟಂಥ ಕೆಂಡ ಇರುತ್ತಲ್ಲ ಅದನ್ನು ಮನೆಗೆ ಒಯ್ತಾರೆ. ಮನೆಗೆ ಒಯ್ದು ಅದು ಒಂದು ಪದ್ಧತಿ, ಅದು ಒಂದು ನಿಯಮ, ಹಾಗೆಲ್ಲರೂ ಒಯ್ತಾರೆ ನೋಡ್ರಿ. ಈಗ ಒಯ್ತಾರೆ, ತೊಗೋತಾರೆ ನೋಡ್ರಿ. ಇಲ್ಲಿ ಇಂಥ ಒಂದು ಕೆಂಡ ಎಷ್ಟೇ ಹಾಕಿರಲಿ ಒಂದು ನ್ಯಾಮ ಅಂತ ಇರುತ್ತೆ. ನ್ಯಾಮಕ ವಾಸ್ತವಾಗಿ ಇಷ್ಟಿನ ಒಂದಿಷ್ಟು ಬೆಂಕಿಯನ್ನು ಒಯ್ತಾರೆ ಮನೆಗೆ ಎಲ್ಲರೂ ನೋಡ್ರಿ. ಒಯ್ಯಾಕತ್ತಾರ ನೋಡ್ರಿ. ಇದನ್ನು ತೊಗೊಂಡೋಗಿ ಇದ್ರಲಿಂತ್ರನ ಮರನೇ ದಿವಸ ಒಲಿ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇದೇ ಬೆಂಕಿಲಿಂತ್ರನ ಹೋಳ್ಗೆ ಮಾಡಿ ಉಣ್ಬೇಕು ಅಂತೇಳಿ ಒಂದು ನಿಯಮ ಇರ್ತೈತಿ ನೋಡ್ರಿ. ಎಲ್ಲರೂ ಒಯ್ತಾರೆ ನೋಡ್ರಿ. ಈ ಥರ ಓದಂಥ ಒಂದು ಕೆಂಡ, ಇದು ಬೆಂಕಿ ಏನು ಒಯ್ತಾರಲ್ಲ ಇದನ್ನು ಓದ
ಮಾರನೇ ದಿವಸ ಹೋಳಿಗೆ ಮಾಡೋದು ಒಂದು ವಿಶೇಷ ಆಚರಣೆ ಇರ್ತೈತಿ. ಆ ಒಂದು ಒಲೆ ಹೊಚ್ಚಬೇಕಾದ್ರೆ ಒಂದು ಕೆಂಡದಿಂದ ಹೊಚ್ಚಿ ಒಂದು ಬೆಂಕಿಲಿಂದ ಹೋಳಿಗೆ ಮಾಡ್ತಾರೆ. ಈ ರೀತಿ ವಿಶೇಷವಾಗಿ ನಡೆದಂಥ ಕಾಮದಹನದ ಮಾರನೇ ದಿನ ಬೂದಿ ಚೆಲ್ಲಾಡೋದು, ಬಣ್ಣ ಆಡೋದು ಅಂತ ವಿಶೇಷ ದಿನ ಇರುತ್ತೆ. ಆ ಒಂದು ವಿಶೇಷ ದಿನದಂದು ಇಂಥ ಒಂದು ವಿಶಿಷ್ಟ ಒಂದು ಆಚರಣೆ ಇರ್ತೈತಿ. ಇಂಥ ಒಂದು ಆಚರಣೆ, ಇಂಥ ಒಂದು ಬಣ್ಣದ ವಿಶೇಷ ಆಟನ ಈ ಒಂದು ಮುಂದಿನ ಭಾಗದೊಳಗೆ ನೋಡೋಣ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಷ್ಟ ಡಿಸ್ಲೈಕ್ ಮಾಡಿರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.